ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಸ್ಟ್ರೈಟ್ ಲೈನು, ಎಸ್ ಶೇಪ್ ಕಂಟಿನ್ಯೂಯಸ್ಸು ಮತ್ತು ವಿ ಶೇಪು, ಸ್ಕ್ವಯರ್ ಶೇಪು, ಅದನ್ನ ವಿ ಶೇಪ್ ಕಂಟಿನ್ಯೂಯಸ್ಸು ಮತ್ತು ಸ್ಕ್ವಯರ್ ಶೇಪು ಕಂಟಿನ್ಯೂಯಸ್ ಯಾವ ಥರ ಹಾಕೋದಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಾನು ಫ್ಲವರ್ ಡಿಸೈನ್ನ ಯಾವ ಥರ ಹಾಕೋದು ಮತ್ತು ಯಾವ ಥರ ಔಟ್ಲೈನ್ ಹಾಕ್ಕೊಳ್ಳೋದು ಮತ್ತು ಅಂದರೆ ಪೆನ್ನಲ್ಲಿ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಇದು ಜರಿ ಥ್ರೆಡಲ್ಲಿ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಹಾಕ್ಕೋಬೋದು. ಅಷ್ಟೇ ಫಿನಿಶಿಂಗ್ ಆದರೂ ಅಷ್ಟೇ ನೀಟಾಗಿ ಬರುತ್ತೆ ನೋಡಿ. ಈಗ ಫ್ಲವರ್ ಡಿಸೈನ್ನ ನಾನು ಹಾಕ್ತಿದ್ದೀನಿ, ಪೆನ್ನಲ್ಲಿ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಒಂದು ಸರ್ಕಲ್ ಹಾಕ್ಬಿಡ್ರಿ. ಸರ್ಕಲ್ ಹಾಕಿ ಒಂದು ಸೈಡು ಫ್ಲವರ್ ಹಾಕಿದ್ಮೇಲೆ ಅದ್ರ ಆಪೋಸಿಟ್ ಹಾಕಿ. ಇವಾಗ ಪಕ್ಕದಲ್ಲಿ ಹಾಕ್ಕೊಂಡೋದ್ರೆ ವೇರಿಯೇಷನ್ ಆಗುತ್ತೆ. ಈ ಕಡೆ ಹಾಕಿದ್ಮೇಲೆ ಅದ್ರ ಆಪೋಸಿಟ್ ಹಾಕಿ ಮತ್ತು ಈ ಕಡೆ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ನೋಡಿರಿ. ಪೆಟಲ್ಸ್ ಸೈಜು ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದನ್ನು ನಾನು ಚೈನ್ ಸ್ಟಿಚ್ಚಲ್ಲಿ ಜರಿ ಥ್ರೆಡಲ್ಲಿ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿದ್ದೀನಿ ನೋಡಿ. ಇದಕ್ಕೆ ನಾನು ಜರಿ ಥ್ರೆಡ್ಡೇ ಬಳಸ್ತೀನಿ. ಆ್ಯಕ್ಚುಲಿ ಬೇಸಿಕ್ ಕಲಿಯೋರು ಆಲ್ಮೋಸ್ಟು ಸಿಲ್ಕ್ ಥ್ರೆಡ್ ಬಳಸ್ಬೇಡ್ರಿ, ಜರಿ ಥ್ರೆಡ್ಡೇ ಬಳಸಿರಿ. ಸ್ಟಿಫಾಗಿರುತ್ತೆ, ನೀಟಾಗೂ ಬರುತ್ತೆ. ಅದಕ್ಕೋಸ್ಕರ ಜರಿ ಥ್ರೆಡ್ಡೇ ನಾವು ಕಲಿಯೋಕ್ಕೆ ಹೋಗ್ಬೇಕಾದ್ರೂ ನಮಗೆ ಜರಿ ಥ್ರೆಡ್ಡಲ್ಲೇ ಕಲಿಸಿದ್ದೆ ಅಲ್ಲ ಫಸ್ಟಿಗೆ. ಈ ಡಿಸೈನ್ ಒಳಗಡೆ ಹಾಕೋದು ಮಾತ್ರ ಈ ಫ್ಲವರ್ ಫಿಲಪ್ ಮಾಡಬೇಕಾದ್ರೆ ನಾವು ಸಿಲ್ಕ್ ಥ್ರೆಡ್ ಬಳಸಿದ್ವಿ. ಅದು ಬಿಟ್ಟರೆ ಎಲ್ಲ ಡಿಸೈನು ನಾವು ಆಲ್ಮೋಸ್ಟ್ ಯಾವುದರಲ್ಲಿ ಜರಿ ಥ್ರೆಡಲ್ಲೇ ಕಲ್ತಿದ್ದು. ಸ್ಟಿಫಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾವು ಜರಿ ಥ್ರೆಡ್ನ ಬಳಸಿರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಫ್ಲವರಲ್ಲಿ ಸೆಂಟ್ರ್ ಪಾಯಿಂಟಿಂದ ಅಂದರೆ ಸರ್ಕಲ್ ಹಾಕಿದ್ದೀವಲ್ಲ, ಸರ್ಕಲಿಂದನೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೇ ಬಿ ಯಾವ ಪಾಯಿಂಟಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡಿ. ಇನ್ನೂ ಬೆಟ್ರಪ್ಪ ಅಂದರೆ ಅಲ್ಲಿ ಪೆಟಲ್ಸ್ ಲೈನ್ ಹೋಗಿದೆಯಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಮಾಡಿದರೆ ಅಲ್ಲಿಂದ ಎಂಡ್ ಆಗುತ್ತೆ, ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ಬೋದು. ಬಟ್ ನಾನು ಒಂದು ಸ್ವಲ್ಪ ಮುಂದೆನೇ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ, ಎಲ್ಲಿಂದ ಬೇಕಾದರೂ ಮಾಡ್ಬೋದು. ಬಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಚಿಕ್ಕ ಚೈನ್ ಹಾಕಿ. ಪ್ರತಿ ಸಲವೂ ನಾನು ಹೇಳೋದು ಇಷ್ಟೇ, ಚೈನ್ ಹಾಕ್ಬೇಕಾದ್ರೆ ಲಾಂಗಾಗಿ ಹಾಕ್ಬೇಡಿ. ಡಿಸೈನಿಂದು ಸ್ಟ್ರೈಟ್ ಲೈನ್ ಆದರೆ ಎಷ್ಟು ಲಾಂಗ್ ಹಾಕಿದ್ರು ಏನು ಅನ್ಸೋದಿಲ್ಲ. ಬಟ್ ಡಿಸೈನ್ ಹಾಕ್ಬೇಕಾದ್ರೆ ಚಿಕ್ಕ ಲೈನ್ ಹಾಕ್ತಾಯಿದ್ರೆ ಈಸಿಯಾಗಿ ಹಾಕ್ಬೋದು ನೋಡಿ. ತುಂಬ ನೀಟಾಗಿ ಬರುತ್ತೆ. ಬಟ್ ಸ್ಲೋ ಆಗಿ ತೋರಿಸಿದ್ದೀನಿ, ಯಾಕಪ್ಪ ಅಂದರೆ ನೀಟಾಗಿ ಅರ್ಥ ಆಗಲಿ ಅಂತ. ಫಾಸ್ಟ್ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಈ ಬೇಸಿಕ್ ಮಾತ್ರ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಆ್ಯಸ್ ಇಟ್ ಈಸ್ ಯಾವ ಲೈನ್ ಡಿಸೈನ್ ಹಾಕಿರ್ತೀವೋ ಅದ್ರ ಮೇಲೆ ನೀಟಾಗಿ ಚಿಕ್ಕದಾಗಿ ಹಾಕ್ಕೊಂಡೋದ್ರೆ ಸೇಮ್ ಟು ಸೇಮ್ ಬರುತ್ತೆ ನೋಡಿ. ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ. ಆ್ಯಕ್ಚುಲಿ ಇದು ಎಸ್ ಶೇಪಲ್ಲಿ ಬರುತ್ತೆ, ಅಂದರೆ ಕರು ಶೇಪಲ್ಲಿ ಬರುತ್ತೆ. ನೆಕ್ಸ್ಟು ಇದು ಮೂಲೆ ಬರುತ್ತಲ್ವ, ಆ ಥರ ಶೇಪ್ ಫ್ಲವರ್ನ ತೋರಿಸ್ತೀನಿ. ತುಂಬ ನೀಟಾಗಿ ಬಂದಿದೆ ಇದು. ಆ್ಯಕ್ಚುಲಿ ಬೇಸಿಕ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಮಧ್ಯದಲ್ಲಿಯೂ ಸಹ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನು ಹಾಕಿ ತೋರಿಸ್ತೀನಿ ಮಧ್ಯದಲ್ಲಿ. ಈ ವರ್ಕ್ ಬ್ಲೌಸ್ ಬರ್ತಿರ್ತಾವ, ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಒಟ್ಟು ಬೇಸಿಕ್ ಅಂತ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈ ಡಿಸೈನ್ಗೆ ಒಳಗಡೆ ಸಿಲ್ಕ್ ಥ್ರೆಡ್ಡಲ್ಲಿ ಫಿಲಪ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಫಿಲಪ್ ಮಾಡೋದು ಅಂತಲೂ ತೋರಿಸ್ತೀನಿ. ಮತ್ತು ಫ್ರೆಂಚ್ ನಾಟಲ್ಲೂ ತುಂಬ್ತಾರೆ. ಅದಂದರೆ ಇದು ಥ್ರೆಡ್ ತುಂಬಿದ ಮೇಲೆ ಅದನ್ನ ತೋರಿಸ್ತೀನಿ. ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ನೋಡಿ ಡಿಸೈನ್ಗಳನ್ನ. ಮತ್ತು ನೆಕ್ಸ್ಟ್ ಬೀಡ್ಸ್ ಹಾಕೋದು ಯಾವ ಥರ ಡಿಸೈನ್ಗಳಿಗೆ, ಮತ್ತು ಚಮಕಿ ಹಾಕೋದು ಯಾವ ಥರ ಎಲ್ಲವನ್ನು ತೋರಿಸ್ತೀನಿ ನೆಕ್ಸ್ಟು. ಮತ್ತು ಎಲ್ಲೆಲ್ಲಿ ಬುಟ್ಟಾಸ್ ಹಾಕೋವನ್ನು ಅಪ್ಲೋಡ್ ಮಾಡ್ತೀನಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾಡಿದ್ದೆ, ಬಟ್ ವರ್ಕ್ ಬ್ಲೌಸ್ ಬಂದು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಬಟ್ ನೆಕ್ಸ್ಟು ಮಧ್ಯದಲ್ಲಿ ಹಾಕ್ತೀನಿ ಅವನು ನೋಡಿರಿ. ಕರೆಕ್ಟಾಗಿ ಡಿಸೈನ್ ಯಾವ ಥರ ಇದೆ ಅದೇ ಥರನೇ ಬಂದಿದೆ ಅಲ್ವಾ. ನಾನು ಹೇಳಿದ್ನಲ್ವ, ಹಾಕ್ಬೇಕಾದ್ರೆ ಯಾವ ಆ್ಯಂಗಲಲ್ಲಿ ಹಾಕಿರ್ತೀವೋ ತಗೋಬೇಕಾದ್ರೆ ರಿವರ್ಸ್ ಆ್ಯಂಗಲಲ್ಲಿ ತೊಗೋಬೇಕು. ಮತ್ತು ಮುಂದಕ್ಕೆ ಪಾಸ್ ಹಾಕ್ಬೇಕಾದ್ರೆ ಮತ್ತು ಫಸ್ಟಿಗೆ ಯಾವ ಆ್ಯಂಗಲಲ್ಲಿ ಇರ್ತೋ ಅದೇ ಆ್ಯಂಗಲಲ್ಲೇ ಮೂವ್ ಮಾಡ್ಬೇಕು ನೋಡಿ. ಇದು ಒಂದು ಚೂಪ್ ಈ ಥ್ರೆಡ್ಡು ನೋಡಿ ಹಾಕ್ಬೇಕಾದ್ರೆ ನೀಟಾಗಿ ಯಾವ ಆ್ಯಂಗಲಲ್ಲಿ ಪುಷ್ ಮಾಡ್ತೀವೋ ಅದೇ ಆ್ಯಂಗಲಲ್ಲಿ ತಗೊಳಕ್ಕೆ ಬರೋಲ್ಲ. ಯಾಕಂದರೆ ಸ್ವಲ್ಪ ರಿವರ್ಸ್ ಮಾಡಿ ತಗೋಬೇಕು. ಅದು ನೀಡ್ಲು ಮುಂದೆ ಒಂದು ಚೂಪ್ ಅಂದು
ಕೊಂಡಿ ಟೈಪ್ ಇರುತ್ತೆ. ಅದಕ್ಕೋಸ್ಕರ ಅದೇ ಆ್ಯಂಗಲಲ್ಲಿ ತಗೊಂಡ್ರೆ ಈ ಕ್ಲಾತ್ ಇರುತ್ತಲ್ಲ ಅದ್ರ ಕ್ಲಾತ್ ಒಂದೇಳೆ ಅದಕ್ಕೆ ಬಂದುಬಿಡುತ್ತೆ, ತೆಗಿಯೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಆ್ಯಂಗಲಲ್ಲಿ ಮೂವ್ ಮಾಡಿರ್ತೀವೋ ಅದೇ ಆ್ಯಂಗಲ್ ಸ್ವಲ್ಪ ರಿವರ್ಸ್ ಮಾಡಿ ಮೇಲಕ್ಕೆ ಕೆಳ್ಕೋಬೇಕು. ಆವಾಗ ನೀಟಾಗಿ ತಗೊಳ್ಳೋದು ಹಾಕೋದು ಬರುತ್ತೆ. ನೋಡಿರಿ ಡಿಸೈನ್ ಯಾವ ಥರ ಇದೆ ಅದ್ರ ಮೇಲೇ ಹಾಕ್ತಾಯಿದ್ದೀನಿ. ಎಷ್ಟು ನೀಟಾಗಿ ನಾನು ಪೆನ್ನಲ್ಲಿ ಯಾವ ಥರ ಹಾಕಿದ್ನೋ ಅದೇ ಥರನೇ ಬರ್ತಾಯಿದೆ. ತುಂಬ ಅಂದರೆ ತುಂಬ ನೀಟಾಗಿ ಬರ್ತಿದೆ ನೋಡಿ. ಇದು ಸರ್ಕಲ್ ಶೇಪ್ ಇದೆಯಲ್ವಾ ಮಧ್ಯದಲ್ಲಿ, ಅದರ ಈ ಕಡೆಯಿಂದನೇ ಮತ್ತೆ ಈ ಕಡೆ ಮೇಲಕ್ಕೆ ಹೋಗ್ತಿದ್ದೀನಿ ವಾಪಸ್ ಈ ಕಡೆ ಬಂದು. ಯಾಕಪ್ಪ ಅಂದರೆ ರಿವರ್ಸ್ ಹೋದ್ರೆ ಏನಾಗುತ್ತೆ ಅಲ್ಲಿ ಗ್ಯಾಪ್ ಅನಿಸುತ್ತೆ. ಅದಕ್ಕೋಸ್ಕರ ಗ್ಯಾಪ್ ಕಾಣಬಾರ್ದಂತ ಆ ಸರ್ಕಲಲ್ಲಿ ಒಂದು ಲೈನ್ ಒಂದು ಎಳೆ ಮಧ್ಯದಲ್ಲಾದರೂ ಹಾಕ್ಬೋದು, ಇಲ್ಲ ಈ ಕಡೆ ಸರ್ಕಲ್ ಈ ಕಡೆನೂ ಹಾಕ್ಬೋದು ನೋಡಿ. ನಾವು ನೋಡಿ ನಿಧಾನಕ್ಕೆ ನೀಟಾಗಿ ಹಾಕಿದರೆ ಈ ಥರ ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಬಟ್ ಚಿಕ್ಕ ಚೈನ್ ಹಾಕ್ಬೇಕು. ಅದು ಯಾವ ಲೈನ್ ಮೇಲೆ ಬಂದಿದೆಯೋ ನಾವು ಯಾವ ಥರ ಲೈನ್ ಡ್ರಾ ಮಾಡಿರ್ತೀವೋ ಅದೇ ಥರನೇ ಹಾಕ್ಕೊಂತ ಹೋಗ್ಬೇಕು ನೋಡಿರಿ. ಒಂದು ಚೂರು ವ್ಯತ್ಯಾಸ ಆಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇದೆ ಅಂತಲ್ಲ, ಒಂದು ಎಂಟು ಮೂಲೆ ಬರುತ್ತಲ್ವ ಕಾರ್ನರ್, ಆ ಥರದ್ದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ಈ ಥರ ತೋರಿಸ್ತಿದ್ದೀನಿ ಅಂದರೆ ಎಸ್ ಡಿಸೈನಲ್ಲಿ, ಎಸ್ ಶೇಪಲ್ಲಿ. ಈಗ ನಾನು ನಿಮಗೆ ವಿ ಸ್ಕ್ವೇರು ಎಸ್ ಆ ಶೇಪಲ್ಲಿ ತೋರಿಸಿದ್ದೀನಲ್ಲ, ಅದಕ್ಕೆ ಈ ಫ್ಲವರ್ ಡಿಸೈನಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಹಾಕೋದಕ್ಕೆ ಈ ಥರ ತೋರಿಸಿದ್ದೀನಿ ನಾನು. ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಬ್ಲೌಸಲ್ಲಿ ಬ್ಲ್ಯಾಕ್ ಡಿಸೈನಲ್ಲಿ ಈ ಬಳ್ಳಿ ಮಧ್ಯದಲ್ಲಿ ಫ್ಲವರ್ ಏನಾದರೂ ಹಾಕ್ಬೇಕಂದಾಗ ಈ ಥರ ಫ್ಲವರ್ ಹಾಕಿದ್ರೂ ತುಂಬ ನೀಟಾಗಿ ಬರುತ್ತೆ ನೋಡಿ. ನಾವು ಯಾವ ಕೆಲಸನ ಪರ್ಫೆಕ್ಟಾಗಿ ಮಾಡ್ತೀವೋ ಅದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ. ಆ್ಯಕ್ಚುಲಿ ಇದನ್ನು ನಾನು ಬೇರೆ ಬ್ಲೌಸ್ ವರ್ಕಲ್ಲೂ ಹಾಕಿದ್ದೀನಿ, ಬಟ್ ಅಪ್ಲೋಡ್ ಮಾಡೋದು ಅಂದರೆ ವೀಡಿಯೋ ಮಾಡಿರಲಿಲ್ಲ. ಅದು ಸೇಮ್ ಆ್ಯಸ್ ಇಟ್ ಈಸ್ ಇದರಲ್ಲಿ ಯಾವ ಥರ ಬಂದಿದೆಯೋ ಬ್ಲೌಸ್ ಡಿಸೈನಲ್ಲೂ ಅದೇ ಥರ ಬಂದಿದೆ ನನ್ನ ಹತ್ರ. ನಿಮಗೆ ಬೇಸಿಕಲ್ಲಿ ಹೆಂಗೆ ಕಲಿಬೇಕು ಅನ್ನೋದು ಒಂದು ಇದು ಬರಲಿ ಅಂತ ನಾನು ಇದನ್ನ ನೀಟಾಗಿ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಫಾಸ್ಟಾಗಿ ತೋರಿಸ್ತಿಲ್ಲ. ಫಾಸ್ಟಾಗಿ ತೋರಿಸಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಶಾರ್ಟೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಏನೂ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ಶಾರ್ಟ್ ವೀಡಿಯೋ ಹಾಕ್ಬೇಕಂತ ಹಾಕಿದ್ದೀನಿ, ಅಷ್ಟು ಬಿಟ್ಟರೆ ಈ ಲಾಂಗ್ ವೀಡಿಯೋದಲ್ಲೇ ನಿಮಗೇನೋ ಅರ್ಥ ಆದರೆ ತುಂಬ ಸ್ಲೋ ಆಗಿ ನೀಟಾಗಿ ಹಾಕಿದ್ದೀನಿ ನೋಡಿ. ಪಕ್ಕದಲ್ಲೇ ನಾನು ನೀಡ್ಲಾಕಿ ಥ್ರೆಡ್ನ ಮೇಲೆ ಕೇಳ್ಕೊಂಡಿದ್ದೀನಿ. ಚಿಕ್ಕ ಚೈನ್ ಹಾಕೋದ್ರಿಂದ ಈ ಥರ ಡಿಸೈನ್ ಬರುತ್ತೆ. ಸ್ವಲ್ಪ ಲಾಂಗ್ ಹಾಕಿದ್ರೆ ಏನಾಗುತ್ತೆ, ಅದು ಡಿಸೈನು ಸ್ವಲ್ಪ ವ್ಯತ್ಯಾಸ ಲೈನ್ ಮೇಲೆ ಬರೋದಿಲ್ಲ. ಆ್ಯಕ್ಚುಲಿ ಸ್ವಲ್ಪನಾದರೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಇದರಲ್ಲಿ ಥ್ರೆಡ್ನ ಯಾವ ಥರ ಫಿಲಪ್ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು. ಬಟ್ ಏನಂದರೆ ಬೇರೆ ವರ್ಕ್ ಬ್ಲೌಸ್ ಬರೋದ್ರಿಂದ ಈ ವಿಡಿಯೋಗಳ ಸ್ವಲ್ಪ ಸ್ಲೋ ಮಾಡ್ತಾಯಿದ್ದೀನಿ, ಹಾಕೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಜೊತೆಗೆ ಸ್ಟಿಚಿಂಗ್ ಇರ್ತಾವಲ್ವ, ಹಾಗಾಗಿ ಮಧ್ಯದಲ್ಲಿ ಇವನ್ನ ಅಪ್ಲೋಡ್ ಮಾಡ್ತೀನಿ ಆದಷ್ಟು. ನೋಡಿ ಎಂಡ್ಲಾಕು ಈ ಸರ್ಕಲ್ ಈ ಕಡೆ ಬಂದ ಮೇಲೇ ಹಾಕ್ಬೇಕು, ಇಲ್ಲ ಒಳಗಡೆ ಸ್ಟಾರ್ಟಿಂಗ್ ನಾವು ಒಳಗಡೆಯಿಂದ ಹೋಗಿರ್ತೀವಲ್ಲ, ಹಾಗಾಗಿ ಅದೇನು ವ್ಯತ್ಯಾಸ ಅನಿಸೋದಿಲ್ಲ. ಅದಕ್ಕೋಸ್ಕರ ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಒಂದು ಚೂರು ವ್ಯತ್ಯಾಸ ಆಗಿದ್ದಿಲ್ಲ. ನಾವು ಯಾವ ಥರ ಲೈನ್ ಹಾಕಿದ್ವು ಅದೇ ಲೈನ್ ಮೇಲೇ ಹಾಕಿದ್ದೀನಲ್ವ, ಅಷ್ಟು ನೀಟಾಗಿ ಬಂದಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.